ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರೊನಾಲ್ಡ್. ನನ್ನ ಜಸ್ಟ್ ಇಯರ್ ಅಂಡ್ ದೇರ್ ಚಾನಲ್ಗೆ ನಿಮಗೆ ವೆಲ್ಕಮ್. ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅದೇನಂತೀರಾ? ಅದೇ ಬೊಂಡಾ ಫ್ಯಾಕ್ಟ್ರಿಗೆ, ನ್ಯಾಚುರಲ್ಸ್ ಅವರ ಬೊಂಡಾ ಫ್ಯಾಕ್ಟ್ರಿಗೆ. ಇದು ಅದ್ಯಾರನ್ನ ಪ್ಲೇಸಲ್ಲಿದೆ. ಮಂಗಳೂರಿಂದ ಒಂದು 14 ಕಿಲೋಮೀಟರ್ ಆಗುತ್ತೆ. ನಾವೇನಕ್ಕೆ ಹಿಂಗೆ ಫಾಸ್ಟ್ ಹೋಗ್ತಾ ಇದೀವಿ ಅಂದರೆ ಇವ್ರು ನೀರಿನ ಬೆಲೆ ಕೊಡ್ತಾರಂತೆ. ನಂಬಕ್ಕಾಗ್ತಿಲ್ಲಲ್ಲ? ಸೇಮ್ ಟು ಸೇಮ್ ನನಗೂ ನಂಬಕ್ಕಾಗ್ತಿಲ್ಲ. ಮತ್ತೇನಕ್ಕೆ ತಡ, ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಇವರು ನೀರಿನ ಬೆಲೆ ಕೊಡೋದು 100% ನಿಜ. ಮಂಗಳೂರಲ್ಲಿ ಸೆಕೆ ಬೇರೆ, ನೀವು ಇಲ್ಲಿಗೆ ಬಂದರೆ ಲೀಟರ್ ಗಟ್ಟಲೆ ಕುಡಿಯೋದಂತೂ ಗ್ಯಾರಂಟಿ. ಇಲ್ಲಿ ಎಳ್ನೀರು ಮಾತ್ರ ಅಲ್ಲ, ಎಳ್ನೀರು ಜೊತೆ ಇನ್ನೂ ಕೆಲವು ಐಸ್ ಕ್ರೀಮ್ ಸಹ ಮಾರ್ತಾರೆ. ನೀವು ಫ್ಯಾಮಿಲಿನ ಕರ್ಕೊಂಬರ್ಬೋದು. ಫ್ಯಾಮಿಲಿ ಬಂದರೆ ಕೂರೋಕ್ಕೆ ಸಹ ಜಾಗ ಇದೆ ಇಲ್ಲಿ. ನನ್ನ ಪ್ರಕಾರ ಇದೊಂಥರ ಸೂಪರ್ ಪ್ಲೇಸ್. ನೀವು ಎಂಟರ್ ಆಗ್ತಾನೆ ಬಿಲ್ಲಿಂಗ್ ಇರುತ್ತೆ. ಬಿಲ್ಲಿಂಗ್ ಆದಮೇಲೆ ಆ್ಯಸ್ ಯೂಶುವಲ್ ನಿಮ್ಮ ಆರ್ಡರ್ ಬರೋವರೆಗೂ ನೀವು ವೆಯ್ಟ್ ಮಾಡ್ತೀರಾ. ಆ ವೆಯ್ಟ್ ಮಾಡೋ ಟೈಮಲ್ಲಿ ಅಲ್ಲೊಂದು ಮಾನಿಟರ್ ಇದೆ. ಮಾನಿಟರಲ್ಲಿ ಅವರ ಪ್ರಾಸೆಸ್ನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಗೆ ನೀರನ್ನ ತೆಗಿತಾರೆ, ಐಸ್ ಕ್ರೀಮ್ನ ಹೇಗೆ ಮಾಡ್ತಾರೆ, ಎಳ್ನೀರನ್ನ ಸಿಪ್ಪೆನ ಏನು ಮಾಡ್ತಾರೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ವಿಡಿಯೋನ ಲಾಸ್ಟ್ವರೆಗೆ ಮಿಸ್ ಮಾಡದೆ ನೋಡಿ. ಈ ಫ್ಯಾಕ್ಟರಿಯಲ್ಲಿ ಶುಚಿತ್ವಕ್ಕೆ ಬಹಳ ಗಮನ ಹರಿಸಲಾಗುತ್ತದೆ. ದಿನದಲ್ಲಿ 3 ಬಾರಿ ಯಂತ್ರವನ್ನು ಹಾಗೂ ನೆಲವನ್ನು ತೊಳೆಯಲಾಗುತ್ತದೆ. ಶುಚಿಯಾದ ಕೈಗವಸು, ತಲೆಟೋಪಿ, ಏಪ್ರನ್ ಧರಿಸಿದ ಕಾರ್ಮಿಕರು ಶುಭ್ರ ವಸ್ತ್ರಗಳಲ್ಲಿ ತಯಾರಾಗಿ ಬಂದು ಇಲ್ಲಿ ಕೆಲಸ ಮಾಡುತ್ತಾರೆ. ದೇಶದ ವಿವಿಧ ಭಾಗಗಳಿಂದ ಪಡೆದ ಉತ್ತಮ ದರ್ಜೆಯ ಆಯ್ದ ಬೊಂಡವನ್ನು ಫ್ಯಾಕ್ಟರಿಯಲ್ಲಿ ಯಂತ್ರದ ಸಹಾಯದಿಂದ ಚಿಮುಕುವ ನೀರಿನಿಂದ ತೊಳೆಯಲಾಗುತ್ತದೆ. ಶುಚಿಯಾದ ಬೊಂಡದ ಮೇಲಿಂದ ತೊಳೆದ ನೀರು ಇಳಿದು ಹೋಗಲು ಅದನ್ನು ಕಂಪಿಸಲಾಗುತ್ತದೆ. ತೊಳೆದ ನೀರು ಮತ್ತು ಕಾಯಿಯ ಒಳಗಿನ ನೀರು ಸೇರದಂತೆ ಜಾಗ್ರತೆ ವಹಿಸಲು ಈ ಕ್ರಮವನ್ನು ಪಾಲಿಸುತ್ತಾರೆ. ಆಮೇಲೆ ಮತ್ತೊಂದು ಯಂತ್ರದಿಂದ ಅದರಲ್ಲಿ ಸ್ಟೀಲ್ ಸಲಾಕೆ ತೂರಿಸಿ ರಂಧ್ರಗಳನ್ನು ಕೊರೆಯಲಾಗುತ್ತದೆ. ಇದು ಒಳಗಿನ ನೀರನ್ನು ತೆಗೆಯಲು ಮಾಡುವ ಕ್ರಮ. ಬೊಂಡದ ನೀರು ಯಂತ್ರದ ಕೆಳಗಿರುವ ಟ್ರೇನಲ್ಲಿ ಇಳಿದು ಹೊರಗಿರುವ ಟ್ಯಾಂಕ್ನಲ್ಲಿ ತಣ್ಣಗಾಗಿ ಗ್ರಾಹಕರಿಗೆ ವಿತರಣೆಯಾಗುತ್ತದೆ. ಇಲ್ಲಿ ನೋಡಿ, ಎಳ್ನೀರಿನ ಲೋಡ್, ಅದನ್ನು ನೀಟಾಗಿ ಅನ್ಲೋಡ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಒಳಗಡೆ ಕಳಿಸ್ತಾರೆ. ಒಳಗೆ ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ನನಗೆ ಪರ್ಮಿಷನ್ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ನೀವು ಅದಕ್ಕೆ ಕೇಳಿ ನೋಡಿ, ಲಕ್ಕಿದ್ರೆ ನಿಮಗೆ ಪರ್ಮಿಷನ್ ಸಿಗ್ಬೋದು. ಓಕೆ, ಈಗ ಎಳ್ನೀರಿಂದ ನೀರು ಬಂತು. ನೆಕ್ಸ್ಟ್ ಐಸ್ ಕ್ರೀಮ್ ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಅವರು ಬರೀ ಬೊಂಡ ನೀರಿಗಾಗಿ ಬೊಂಡ ಫ್ಯಾಕ್ಟರಿಯನ್ನು ನಡೆಸುತ್ತಿಲ್ಲ. ಅದರಲ್ಲಿ ತೆಂಗಿನ ಎಳೆಯ ತಿರುಳಿನಿಂದ ಐಸ್ ಕ್ರೀಮ್ ಮತ್ತು ಇತರ ಖಾದ್ಯಗಳನ್ನು ತಯಾರಿಸುತ್ತಾರೆ. ಬೊಂಡದ ನೀರು ತೆಗೆದ ನಂತರ ಎಳೆಯ ತೆಂಗಿನಕಾಯಿಯ ಒಳಗಿರುವ ಪೌಷ್ಟಿಕ ತಿರುಳನ್ನು ಅಥವಾ ಬಾವೆಯನ್ನು ಬೇರ್ಪಡಿಸುವ ಸಲುವಾಗಿ ತೆಂಗನ್ನು ಒಡೆಯಲಾಗುತ್ತದೆ. ನಂತರ ತೆಂಗಿನ ತಿರುಳನ್ನು ಕಾರ್ಮಿಕರು ಬೇರ್ಪಡಿಸುತ್ತಾರೆ. ಅದರ ಒಗರಾದ ಹಿಂದಿನ ಭಾಗವನ್ನು ಹೆರೆದು ತೆಗೆದು ಬಿಳಿಯಾದ ಸಿಹಿಯಾದ ಮಾಂಸಲ ಭಾಗವನ್ನು ಐಸ್ ಕ್ರೀಮ್ ಹಾಗೂ ಖಾದ್ಯ ತಯಾರಿಕೆಗಾಗಿ ಪ್ಯಾಕಿಂಗ್ ಮಾಡಲಾಗುತ್ತದೆ. ile amca.
ಶ್ರೀಯುತ ಕಾಮತ್ರವರ ಇನ್ನೊಂದು ದೂರದೃಷ್ಟಿಯ ಯೋಜನೆ ಎಂದರೆ ತೆಂಗಿನ ಸಿಪ್ಪೆಯನ್ನು ಸಾರ್ವಜನಿಕರಿಗೆ ಉರುವಲಿಗಾಗಿ ಉಚಿತವಾಗಿ ನೀಡುತ್ತಿರುವುದು. ತೆಂಗಿನ ಸಿಪ್ಪೆಯನ್ನು ಸಾರ್ವಜನಿಕರಿಗೆ ಉರುವಲಿಗಾಗಿ ಉಚಿತವಾಗಿ ನೀಡುತ್ತಿರುವುದು. ಎಳೆ ತೆಂಗಿನ ನೀರು ಮತ್ತು ತಿರುಳನ್ನು ತೆಗೆಯುವ ಮೊದಲು ಅದರ ಹೊರಗಿನ ಸಿಪ್ಪೆಯನ್ನು ಯಂತ್ರದ ಮೂಲಕ ತೆಗೆಯಲಾಗುತ್ತದೆ. ಸಿಪ್ಪೆಗಳು ಸ್ವಯಂಚಾಲಿತವಾಗಿ ನೇರವಾಗಿ ಬಂದು ವಾಹನದಲ್ಲಿ ಬೀಳುವ ವ್ಯವಸ್ಥೆ ಇಲ್ಲಿದೆ. ತೆಂಗಿನ ಸಿಪ್ಪೆ ಈ ಭಾಗದ ಮನೆಗಳಲ್ಲಿ ಸ್ನಾನಕ್ಕೆ ನೀರು ಕಾಯಿಸಲು ಬಳಕೆಯಾಗುತ್ತದೆ. ಬೊಂಡಾ ಫ್ಯಾಕ್ಟರಿಯಲ್ಲಿನ ತೆಂಗಿನ ಸಿಪ್ಪೆಗಳನ್ನು ಯಾರು ಬೇಕಾದರೂ ಪಡೆದು ಬಳಸಬಹುದು. ಇದು ಬೇಕೆಂದು ಹೆಸರು ನೋಂದಾಯಿಸಿದವರ ಮನೆ ಅಡ್ಯಾರ್ನಿಂದ 7 ಕಿಲೋಮೀಟರ್ ವರೆಗೆ ಇದ್ದರೆ ಫ್ಯಾಕ್ಟರಿಯ ವಾಹನದಲ್ಲಿ ಸಿಪ್ಪೆಗಳನ್ನು ತಂದು ಯಾವುದೇ ಶುಲ್ಕವಿಲ್ಲದೆ ಡೆಲಿವರಿ ಮಾಡಲಾಗುತ್ತದೆ. ನ್ಯಾಚುರಲ್ಸ್ ನಗರ ಈ ಯೋಜನೆಯಿಂದ ಸುತ್ತಲಿನ 7 ಕಿಲೋಮೀಟರ್ ವರೆಗಿನ ಕುಟುಂಬಗಳಿಗೆ ಉಚಿತವಾಗಿ ಉರುವಲಿನ ವ್ಯವಸ್ಥೆಯಾಗಿ ಕಟ್ಟಿಗೆಗಾಗಿ ಮರ ಕಡಿಯುವುದು ತಪ್ಪುತ್ತದೆ. ಪರಿಸರ ಸಂರಕ್ಷಣೆಯಾಗುತ್ತದೆ. ನೋಡಿದ್ರಲ್ಲ ನಮ್ಮ ಮಂಗಳೂರಿನ ಬೊಂಡಾ ಫ್ಯಾಕ್ಟ್ರಿ. ಆ್ಯಕ್ಚುಲಿ ಇವರು ಎಳ್ನೀರಿಂದ ಏನೇನೂ ವೇಸ್ಟ್ ಮಾಡ್ತಾ ಇಲ್ಲ. ನೀರಿನ ಕಮ್ಮಿ ಬೆಲೆ ಕೊಡ್ತಿದ್ದಾರೆ. ಅಲ್ಲಂತೂ ಜನ ಲೀಟರ್ ಗಟ್ಟಲೆ ತೊಗೊಂಡೋಗ್ತಾ ಇದ್ರು. ಆಮೇಲೆ ಐಸ್ ಕ್ರೀಮ್ ಮಾಡ್ತಿದ್ದಾರೆ. ಆಮೇಲೆ ಸಿಪ್ಪೆನ ಬೇಕಾದವರಿಗೆ ಫ್ರೀಯಾಗಿ ಕೊಡ್ತಿದ್ದಾರೆ. ನನಗಂತೂ ಇವ್ರ ಕಾನ್ಸೆಪ್ಟ್ ಇಷ್ಟ ಆಯಿತು. ನಿಮಗೂ ಇವರ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ನಾವು ವಿಡಿಯೋ ಎಂಡ್ ಮಾಡೋ ಟೈಮ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕ್ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ರೆಡಿ ಮಾಡ್ಕೊಂಡು ಬರ್ತೇನೆ. ಅಂಟಿಲ್ ದೆನ್ ಸಿ ಯು, ಬಾಯ್. ಐಸ್ ಕ್ರೀಮ್ನ ನಿರ್ದೇಶಕರಾದ ಶ್ರೀ ರಘುನಂದನ್ ಕಾಮತ್ ಅವರು ಈ ಕೆಲಸದಿಂದ ತಮ್ಮ ಪರಿಸರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಲ್ಪವೃಕ್ಷದ ಫಲ ತೆಂಗಿನ ಅತ್ಯುತ್ತಮ ಗುಣಗಳಿಂದ ಜನರು ತಮ್ಮ ಆರೋಗ್ಯ ಭಾಗ್ಯವನ್ನು ಗಳಿಸಿ ಬೆಳೆಸಿ ಉಳಿಸಿಕೊಳ್ಳಲಿ ಎನ್ನುವುದು ಅವರ ಸದಾಶಯವಾಗಿದೆ.